ಇದೇನು ಸರ್ ಹಾಗಾದ್ರೆ ವೀರೇಂದ್ರ ಹೆಗಡೆ ಅವರ ಹೆಸರು ಮೆನ್ಷನ್ ಮಾಡ್ತೀರಿ ನಿಮ್ ಪೋಸ್ಟ್ ಅಲ್ಲಿ, ಅವ್ರು ಪೇಡ್ ಬೆಂಬಲಿಗರು ಅಂತ ಹೇಳ್ತೀರಿ. ಇದು ವೈಯಕ್ತಿಕ ತೇಜೋವಧೆ ಅಲ್ಲದೆ ಇನ್ನು ಆರೋಪಿ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲದ ವ್ಯಕ್ತಿಯನ್ನ ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊ ಅವಸರ ಪಡಬೇಡ. ಆರೋಪ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲದ ವ್ಯಕ್ತಿಯನ್ನ ನೀವು SIT ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಬರೆದು ಬಿಟ್ರೆ ಇದು ತೇಜೋವಧೆ ಅಲ್ಲದೆ ಏನು ಅಂತ. ಆರೋಪ ಪಟ್ಟಿ ಅಲ್ಲ ಮೇಡಮ್. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಈಗ ಅದೇ ಆತ ಮುಸುಕುದಾರಿ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಏನಂತ, ನನಗೆ ಎಣ ಹೂತ್ಲಿಕ್ಕೆ ಹೇಳಿದವ್ರು ಯಾರು ಅಂದ್ರೆ ಧರ್ಮಸ್ಥಳದಲ್ಲಿರುವಂತ ಮಾಹಿತಿ ಕೇಂದ್ರ ಅಂತ. ಹೌದು. ಸೊ ಧರ್ಮಸ್ಥಳ ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಯಾರು ಮೇಡಮ್? ಶವ ಸಿಕ್ಲಿ ಫಸ್ಟ್, ಆಮೇಲೆ ಅವ್ನು ಹೇಳಿದ ಸತ್ಯದ ಸುಳ್ಳು ಆಮೇಲೆ ನೋಡೋಣ. ಅಸ್ಥಿಪಂಜರ ಎಲ್ಲೋಯ್ತು? ಸರಿ, ಅವನೇ ಹೇಳ್ತಿರಬಾರ್ದು 1ನೇ ಪಾಯಿಂಟ್ ಅಲ್ಲಿ ಇಷ್ಟು 2ನೇ ಪಾಯಿಂಟ್ ಅಲ್ಲಿ ಇಷ್ಟು. ಒಂದ್ ನಿಮಿಷ ನೋಡಿ, ಇದು ಲಾಲ್ಬಾಗ್ ಇದೆಯಲ್ಲ, ತನಿಖೆನ ನೀವು ಈ ಎಣಗಳ ಸಿಕ್ಕಿದ ಮೇಲೆ ಮಾತ್ರವೇ ತನಿಖೆ ಅಲ್ಲಿ ಅಂದ್ರೆ ಒಬ್ಬ ಬಂದ್ಬಿಟ್ಟು ಇವ್ರು ಹೇಳಿದ್ರು ನಾನು ಮಾಡ್ದೆ ಅಂದ್ಬಿಟ್ರೆ ಅವ್ನು ಕರ್ಕೊಂಡು ಜೈಲ್ಗೆ ಹಾಕ್ಬಿಡ್ಬೇಕು. ನಿಮ್ ಒಬ್ರು ಹೇಳಿದ್ದಲ್ಲ, ಆತ ಅಲ್ಲಿನ ಎಂಪ್ಲಾಯ್. ಯಾರು ಅವರು? ಯಾರು ನೀನು ನಾನು ಬೇಕು ಅದೇ ಎಂಪ್ಲಾಯ್ ಆಗಿದ್ರು. ಯಾರು ಅಲ್ಲ, ನೀವಲ್ಲ, ನಾನಲ್ಲ. ಅವ್ನು ಎಂಪ್ಲಾಯ್ ಅಂದ್ರೆ ಕಿತ್ತು ಬಿಸಾಕಿರೋ ಎಂಪ್ಲಾಯ್ ಅವನು. ಯಾವ್ದು? ಅವನ್ನ ಕಿತ್ತು ಬಿಸಾಕಿರೋ ಎಂಪ್ಲಾಯ್ ಅವನು. ಅದು ನೀವ್ ಯಾಕೆ ಹೇಳ್ತೀರಿ? ಮತ್ ನೀವ್ ಯಾಕೆ ಹೇಳ್ತೀರಿ? ನಿಮ್ಗೇನ್ ಗೊತ್ತು ಅವ್ನ ಎಂಪ್ಲಾಯ್ ಅಂತ? ಯಾವ್ದು? ನಿಮ್ಗೇನ್ ಗೊತ್ತು? ಇಂಟರ್ವ್ಯೂ ಹೇಳಿದ್ರು ಏನಂತ? ನಾನು ಎಂಪ್ಲಾಯ್ ಆಗಿದೆ 94ರಿಂದ ಅವನು ಕಿತ್ತಾಕಿದ್ರೆ ಗ್ರಾಮ ಪಂಚಾಯತ್ ಅವ್ರು ಹೇಳಿದಾರಲ್ಲ. ಗ್ರಾಮ ಪಂಚಾಯತ್ ಅವ್ರು ಹೇಳಿದಾರೆ. ಇದು ಇಲ್ಲಿಂದ ಕಿತ್ತಾಕಿದ್ರಂತೆ. ನಿನ್ಗೆ ಯಾಕೆ ಆಮೇಲೆ ಧರ್ಮಸ್ಥಳದಿಂದ ಧರ್ಮಸ್ಥಳದ ಎಂಪ್ಲಾಯಿ ಗ್ರಾಮ ಪಂಚಾಯತಿ ಅವ್ರು ಕಿತ್ತಾಕಿದ್ರು ಅಂತ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು. ಏನಂತ ಅವ್ನು ಕದೀತಾ ಇದ್ದ, ಕಳತನ ಮಾಡ್ತಿದ್ದ, ಕಿತ್ತು ಬಿಸಾಕಿದ್ವಿ ಅವ್ನ ಅಂತ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಧರ್ಮಸ್ಥಳ ಒಂದ್ ವಿಷಯ ಹೇಳ್ತೀನಿ, ಪಂಚಾಯತಿಯವರ UDR ನಂಬರ್ ಅಂಡರ್ ಅಲ್ಲೇ ಮಾಡ್ತಾ ಇರುವಾಗ ಇವನ ಪಂಚಾಯತಿಗೆ ಏನ್ ಸಂಬಂಧ? ಕೇಳಿಸ್ಕೊಳ್ರಿ, ಉತ್ತರ ಕೊಡ್ತಾ ಇದ್ದೀನಿ. ಪಂಚಾಯತಿಗೆ ಏನ್ ಸಂಬಂಧ? ಕೊಡ್ತಾ ಇದ್ದೀನಿ, ಉತ್ತರ ಬೇಕಾದ್ರೆ ಸ್ವಲ್ಪ ಕೇಳಿಸ್ಕೋಬೇಕು. ಕೇಳಿಸ್ಕೋ ಕೇಳಿಸ್ಕೊಂತ ಇದೀನಪ್ಪ. ಈಗ 2006ರವರೆಗೆ ಅಲ್ಲಿ ಸ್ಮಶಾನ ಇಲ್ಲ ಅಂತ ಆದ್ಮೇಲೆ ಒಂದು ಊರಿನಲ್ಲಿ ಸ್ಮಶಾನ ಇಲ್ಲ ಅಂತಂದ್ರೆ ಆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಹೆಣ ಹೂಳಕ್ಕೆ ಅಂತ ಸಪರೇಟ್ ಯಾವ ಎಂಪ್ಲಾಯ್ಸ್ ಕೊಡಲ್ಲ ಸರ್ಕಾರದಿಂದ, ಅದಕ್ಕೆ ಹಣ ಕೊಡಲ್ಲ. ಧರ್ಮಸ್ಥಳದವ್ರು ನೇಮಕ ಮಾಡ್ತಾರೆ. ಇದೊಳ್ಳೆ ಧರ್ಮಸ್ಥಳ ಸ್ವಚ್ಛತಾ ಕಾರ್ಯದಲ್ಲಿ ಇದ್ದೊಂದು ಉಪಯೋಗಿಸ್ಕೊಳ್ತಾರ್ರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಹೇಳ್ತಾ ಇದ್ದೀನಿ. ಏನ್ಗೆ ಸರ್ ಒಂದೇ ನಿಮಿಷ, ಏನ್ಗೆ ಸರ್ ನಾನು ಈ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳಿಗೆ ನಿಮ್ಮಿಂದ ಒಪಿನಿಯನ್ ತಗೊಳ್ಳಲ್ಲ, ಆದ್ರೆ ಲೀಗಲಿ ಹಿಂಗ್ ಪಾಸಿಬಲ್ ಅನ್ನೋ ಅನುಮಾನಕ್ಕೆ ನಿಮ್ಮಿಂದ ಪ್ರಶ್ನೆ ಉತ್ತರ ಬೇಕು. ಈಗ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನನಗೆ ಶವವನ್ನ ಹೂಳಲಿಕ್ಕೆ ಆದೇಶ ಬರ್ತಿತ್ತು ಅಂತ ಹೇಳಿ ಆತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾನೆ, ಮಾಸ್ಕ್ ಮ್ಯಾನ್. ಬಹುಶಃ 164 ಅಲ್ಲೂ ಅದೇ ಕೊಟ್ಟಿರ್ಬೋದು, ನಮಗೂ ನಿಮ್ಗೂ ಯಾರಿಗೂ ಗೊತ್ತಿಲ್ಲ. ನಾನು ಕೇವಲ ಇಂಟರ್ವ್ಯೂನ ಹೇಳಿಕೆ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿದ್ದೀನಿ. ಮಾಹಿತಿ ಕೇಂದ್ರದವ್ರು ನನಗೆ ಹೇಳಿದ್ರು ಅನ್ನೋ ಒಂದೇ ವಿಚಾರಕ್ಕೆ ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳದ ಧರ್ಮಾಧಿಕಾರಿನೇ ಗುರಿ ಮಾಡಬಹುದಾ? ಮಾಹಿತಿ ಕೇಂದ್ರದಲ್ಲಿದ್ದ ಬೇರೆ ಯಾರೋ ಇರಬಹುದು ಅನ್ನೋ ಅನುಮಾನ ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯಲ್ವಾ? ಕಾನೂನು ಯಾವ ರೀತಿ ನೋಡುತ್ತಿದ್ದನ? ಮಾಹಿತಿ ಕೇಂದ್ರ ಇಸ್ ಈಕ್ವಲ್ ಟು ಧರ್ಮಾಧಿಕಾರಿನ? ನೋಡಿ, ಈ ಒಂದು ಫಿರ್ಯಾದಿ ಕೊಟ್ಟಾಗಿದೆ, ಆ ಹೇಳಿಕೆ ಆಧಾರದ ಮೇಲೆ ತನಿಖೆ ಆಗ್ತಾ ಇದೆ. ಅವನ ಹೇಳಿಕೆ ಎಲ್ಲವೂ ಸತ್ಯದಿಂದ ಕೂಡಿದೆ ಅನ್ನೋದಾಗ್ಲಿ ಅಥವಾ ಎಲ್ಲ ಸುಳ್ಳು ಅನ್ನೋದಾಗ್ಲಿ ಈ ಹಂತದಲ್ಲಿ ಹೇಳೋದು ತಪ್ಪಾಗ್ತದೆ ಅಥವಾ ಬಾಲಿಸಿ ಹೇಳಿಕೆ ಆಗ್ತದೆ. ಅವನ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಒಳಗೊಂಡು, ಅವನ ಸತ್ಯಾಸತ್ಯತೆ, ಅವನ ಹಿನ್ನೆಲೆಯನ್ನು ಒಳಗೊಂಡು ಎಲ್ಲ ವಿಚಾರಗಳು ತನಿಖೆ ಆಗ್ತವೆ. ಇದು ಕೂಗು ಇವತ್ತಿನಿಂದ ಇಲ್ಲ, ಬಹಳ ದಿನದಿಂದ ಇದರಲ್ಲಿ ಸಾಕಷ್ಟು ಅದರಲ್ಲಿ ಕೊಲೆ ಆಗಿದೆ, ಮತ್ತೊಂದಿದೆ ಅಂತ ಹೇಳ್ಬಿಟ್ಟು ತನಿಖೆ ಸಾರ್ವಜನಿಕ ವಲಯದಲ್ಲಿ ಇದ್ದಿದ್ರಿಂದ SIT ರಚನೆ ಮಾಡಬೇಕಾಗಿ ಬಂತು ಸರ್ಕಾರ. ಈಗ SIT ಅವರು ತನಿಖೆ ಮಾಡಬೇಕಾದಾಗ ಅಥವಾ ಕೂತಿರುವಂತ ಹೆಣನ ಅಗಿಬೇಕಾದಾಗ ಯಾವ್ದು ಹೆಣ ಸಿಕ್ಕಿಲ್ಲ ಅಂತ ಹೇಳಿ ನಾವು ನೀವು ಏನ್ ಮಾತಾಡ್ತಾ ಇದೀವೋ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ. ಸರ್ಕಾರ ಆಗ್ಲಿ ಅಥವಾ SIT ಆಗ್ಲಿ ಏನಾದ್ರೂ ಇಲ್ಲಿವರೆಗೆ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ಯಾ? ಏನು ಇಲ್ಲ. ತನಿಖೆಗೆ ಸಂಬಂಧಪಟ್ಟವರು ಇಲ್ಲಿ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಏನು ಇಲ್ಲಿವರೆಗೆ ಹೇಳಿಕೆ ಕೊಡದೇ ಇದ್ದಾಗ, ಆ ವರದಿಯನ್ನು ಗೌಪ್ಯವಾಗಿಟ್ಟಾಗ, ಅದನ್ನೆಲ್ಲ ಕವರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾಗ ನಾವಾಗಿ ಏನೇನೋ ಪ್ರಿಸಂಪ್ಷನ್ ಮಾಡಿಕೊಂಡು ಮಾತನಾಡೋದು ಸೂಕ್ತ ಅಲ್ಲ. ಇದು ಮೊದಲೇದು.
ಏನೋ ವರದಿ ಇದ್ರು ಅದು ಕೋರ್ಟಿಗೆ ಸಲ್ಲಿಸ್ತಾರೆ. ಸಲ್ಲಿಸಿದ ನಂತರ ನಾವು ಅದರಲ್ಲಿ ಏನಿದೆ, ಏನ್ ಹೇಳಿದ್ದಾರೆ, ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈ ಹಂತದಲ್ಲಿ ಅಲ್ಲಿ ಹಣ ಸಿಕ್ಕಿದೆ ಅನ್ನೋದಾಗ್ಲಿ, ಅಥವಾ ಅಸ್ಥಿ ಪಂಜರ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋದಾಗ್ಲಿ, ಯಾರು ಸಿಕ್ಕಿದೆ ಯಾರು ಸಿಕ್ಕಿಲ್ಲ ಅನ್ನೋದಾಗ್ಲಿ ಅಂತ ಏನ್ ಮಾತಾಡ್ತಾ ಇದ್ದೇವೆ ಅದು ಪೂರ್ವ ನಿಯೋಜಿತ ತರ ಆಗ್ತದೆ. ಅದು ಸರಿಯಲ್ಲ. ಯಾವುದೋ ಒಂದು ಜಾಗದಲ್ಲಿ ಏನೋ ಆರೋಪ ಕೇಳ ಬಂದಿದೆ ಅಂತಂದ್ರೆ ನೇರವಾಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾವು ಗುರಿ ಮಾಡಬಹುದಾ? ನೇರವಾಗಿ ಕೇಳ್ತೀನಿ. ಧರ್ಮಸ್ಥಳದ ಮಾಹಿತಿ ಕೇಂದ್ರದವ್ರು ನನಗೆ ಹೇಳಿದ್ರು ಶವ ಹೂಳಲಿಕ್ಕೆ ಅಂದ್ರೆ ಅದು ಧರ್ಮಾಧಿಕಾರಿಯಿಂದಲೇ ಬಂದ ಆಜ್ಞೆ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಬಹುದಾ ಅಂತ. ಇದು ಪೂರ್ವಾಗ್ರಹ ಪೀಡಿತರಾಗಿ ನಾವು ಏನೋ ಹೇಳಿಕೆ ಕೊಡೋದು ತಪ್ಪಾಗ್ತದೆ. ತನಿಖೆ ಆಗ್ಲಿ, ತನಿಖಾ ವರದಿಯಲ್ಲಿ ಅವ್ರ ಲೋಪದೋಷಗಳು ಏನಾದ್ರೂ ಇದ್ರೆ ಅದು ಬರ್ತದೆ. ಏನು ಇಲ್ಲದೆ ಇದ್ರೆ ಬೇರೆ ಲೋಪದೋಷ ಇದ್ರೆ ಅದು ಬರ್ತದೆ. ಅವರು ಎಲ್ಲರೂ ಇನೋಸೆಂಟ್ ಅಂತ ಹೇಳೋದು ತಪ್ಪು. ಈ ಹಂತದಲ್ಲಿ ಎಲ್ಲರೂ ತಪ್ಪಿತಸ್ಥರು ಅಂತ ಹೇಳೋದು ತಪ್ಪು. ಕೆಲವು ಜನ ತಪ್ಪಿತಸ್ಥರು ಅಥವಾ ಕೆಲವು ಜನ ಇನೋಸೆಂಟ್ ಹೇಳೋದು ತಪ್ಪು. ನಾವು ಪೂರ್ವಾಗ್ರಹ ಪೀಡಿತರಾಗಿ ನಾವು ಏನೇ ಅಭಿಪ್ರಾಯ ವ್ಯಕ್ತಪಡಿಸೋದು ಸೂಕ್ತ ಅಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಇದೆಲ್ಲ ಆಗಿರೋದು ಏನಕ್ಕೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಂಡಂಗೆ ಕೆಲವು ಜನ ತಾವಾಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅವಶ್ಯಕತೆ ಇತ್ತೋ ಇಲ್ವೋ ಅನ್ನೋಕ್ಕಿಂತ ತಾವಾಗೆ ಮೈ ಮೇಲೆ ಹೇಳ್ಕೊಂಡು ಅದನ್ನ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇರೋದ್ರಿಂದ ಸಾಕಷ್ಟು ಕಡೆಗೆ, ಸಾಕಷ್ಟು ವಲಯಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಅಭಿಪ್ರಾಯಗಳು, ಭಿನ್ನ ಅಭಿಪ್ರಾಯಗಳು, ವ್ಯತಿರಿಕ್ತ ಅಭಿಪ್ರಾಯಗಳು ಮೂಡೋದ್ರಲ್ಲಿ ಕಾರಣ ಆಗ್ತದೆ. ಪ್ರಜ್ಞೆ ಇಲ್ಲದೆ ಕೆಲವೊಮ್ಮೆ ಏನೇನೋ ಮಾತುಗಳನ್ನು ಹೇಳ್ತಾರೆ ಕೆಲವು ಜನ. ಅದರಿಂದ ತನಿಖೆಗೆ ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವಕ್ಕೂ ಕೂಡ ಕೆಲವೊಂದು ಕುಂದು ಬರ್ತದೆ ಅಂತ ನನ್ನ ಅಭಿಪ್ರಾಯ. ಇವನ್ನೆಲ್ಲ ಸ್ವಲ್ಪ ಹೊರತುಪಡಿಸಬೇಕು ಅಂತ ಹೇಳ್ತೀವಿ. ಮಕ್ಕಳ ಕತೆ ಮಾಡ್ತೀರಾ? ಮಕ್ಕಳಿಗೋಸ್ಕರ ಬದುಕ್ತೀರಾ? ನಾನ್ ನನಗೋಸ್ಕರ ಬದುಕ್ತೀನಿ. ಒಬ್ಬ ಸಾಕ್ಬಿಡ್ತೀನಿ. ನನ್ನ ನೋಡಿ ನಕ್ಕ ಏನ್ ಅನ್ಕೊಡ್ತೀರಾ ನನ್ನ?